ಒಂದು ಕ್ಷಣ ಬೆಚ್ಚಿ ಬೀಳಿಸುತ್ತೆ ಈ ಆಸ್ಪತ್ರೆ ಬಾಣಂತಿಯರ ಸಾವಿನ ಸಂಖ್ಯೆ ಕೇಳಿದ್ರೆ. ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಈ ವರ್ಷ 61 ಬಾಣಂತಿಯರ ಸಾವಾಗಿದೆ. 61 ಬಾಣಂತಿಯರ ಸಾವು. ಈ ಬಗ್ಗೆ ಖುದ್ದು ಆರೋಗ್ಯ ಇಲಾಖೆ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಆರೋಗ್ಯ ಇಲಾಖೆಯಿಂದ ವಾಣಿ ವಿಲಾಸ ಆಸ್ಪತ್ರೆಯ ಡೆತ್ ಆಡಿಟ್ ಆಗಿದೆ. 61 ಬಾಣಂತಿಯರ ಸಾವನ್ನ ಆಸ್ಪತ್ರೆ ಆಡಳಿತ ಮಂಡಳಿ ಒಪ್ಕೊಂಡಿದೆ. ನಾವು ಬೆಳಗಾವಿದು ಮಾತಾಡಿದ್ವಿ, ಕಲಬುರಗಿದು ಮಾತಾಡಿದ್ವಿ, ಬಳ್ಳಾರಿದು ಮಾತಾಡಿದ್ವಿ. ಇಲ್ಲೇ ವಾಣಿ ವಿಲಾಸ ವರ್ಷದಲ್ಲಿ 61 ಬಾಣಂತಿಯರು ಸಾವನ್ನಪ್ಪಿದ್ದಾರೆ. 12,000 ಹೆರಿಗೆಗಳಾಗಿದೆ. ಇದರಲ್ಲಿ ಏನಂದರೆ ಇಷ್ಟುವರೆಗೂ ನಮ್ಮಲ್ಲಿ 61 ಡೆತ್ ಆಗಿದೆ. ಅಂದರೆ ಕಾರಣಗಳು ಬಹಳಷ್ಟು ಇರುತ್ತೆ. ಒಂದು ಮೊದಲನೇದಾಗಿ ಹೇಳಬೇಕಂದ್ರೆ ಒಂದು ರಕ್ತಹೀನತೆ, ಅಂದರೆ ಅನಿಮಿಯಾ ಅಂತ ಹೇಳ್ತೀವಿ, ಎಲ್ಲರಿಗೂ ಗೊತ್ತಿರುತ್ತೆ. ಅನಿಮಿಯಾ ಇದ್ದಾಗ ಅವರಿಗೆ ಡೆಲಿವರಿ ಆದಾಗ ಸ್ವಲ್ಪ ಕಾಂಪ್ಲಿಕೇಶನ್ ಆದರೂ ಅವರು ತಡ್ಕೊಳೋದಿಲ್ಲ ಮದರ್ಸ್. ಸೊ ಅದರಿಂದ ಸಹ ಡೆತ್ ಆಗುತ್ತೆ. ಇನ್ನೂ ಒಂದು ಏನಂದರೆ ಹೈಪರ್ಟೆನ್ಷನ್ ಇನ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಇದರಿಂದ ಹೈಪರ್ಟೆನ್ಷನ್ ಆಗಿಬಿಟ್ಟು ಕನ್ವಲ್ಷನ್ಸ್ ಅಂದರೆ ಫಿಟ್ಸ್ ಬಂದು ಹೆಲ್ಪ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಈ ಥರದ ಕಾಂಪ್ಲಿಕೇಶನ್ಸ್ ಆಗುತ್ತೆ ಬರೀ ಹೈಪರ್ಟೆನ್ಷನ್ ಇರೋದ್ರಿಂದ. ಆಮೇಲೆ ಹಾರ್ಟ್ ಪ್ರಾಬ್ಲಮ್ಸ್ ಇರೋರು ಬರ್ತಾರೆ ಇಲ್ಲಿ. ಸೊ ನಮ್ಮಲ್ಲಿ ಬರುವ ಇಷ್ಟು ನಾನೇನು 12,000 ಡೆಲಿವರಿ ಅಂತ ಹೇಳಿದ್ನಲ್ಲ, ಅದರಲ್ಲಿ 60% ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಸೊ ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಥರದ ರೀತಿಯಲ್ಲಿ ಇರುತ್ತೆ. ಸೊ ಕೆಲವು ಸಲ ಪ್ರೀವಿಯಸ್ ಸೆಸೇರಿಯನ್ ಆಲ್ಸೋ, ಟ್ವಿನ್ ಪ್ರೆಗ್ನೆನ್ಸಿ ಇರುತ್ತೆ. ಆಮೇಲೆ ಡಯಾಬಿಟೀಸ್ ಇರೋರು ಬರ್ತಾರೆ, ಹಾರ್ಟ್ ಪ್ರಾಬ್ಲಮ್ಮು, ಮತ್ತು ನಾವು ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ಕೆಲವೊಂದು. ಸೊ ಇವರೆಲ್ಲ ಬರ್ತಾರೆ. ಇವರೆಲ್ಲರೂ ಏನಾಗುತ್ತೆ ಅಂದರೆ ಪ್ರತಿಯೊಬ್ಬ ಇದನ್ನು ಮಹಿಳೆಯೂ ಒಂದು ವಿವಿಧ ರೀತಿಯಲ್ಲಿ ಚಿಕಿತ್ಸೆಗೆ ರೆಸ್ಪಾಂಡ್ ಮಾಡ್ತಾರೆ. ಸೊ ನಮ್ಮಲ್ಲಿ ಇವಾಗ 61 ಡೆತ್ ಆಗಿದೆ ಅಂತ ಹೇಳಿದೆ. ಅದರಲ್ಲಿ ಏನಂದರೆ ಅದಷ್ಟೇ ಅಲ್ಲ, ನಾವು ಯಾವಾಗಲೂ ಬರೀ ಡೆತ್ ಅಷ್ಟೇ ಕೌಂಟ್ ಮಾಡ್ತೀವಿ. ಆದರೆ ದೆರ್ ಈಸ್ ಸಮಥಿಂಗ್ ಕಾಲ್ಡ್ ನಿಯರ್ ಮಿಸ್ ಅಂತ. ಅಂದರೆ ಎಷ್ಟೊಂದು ಜನ ಈ ಡೆತ್ತನ್ನು ಸರ್ವೈವ್ ಆಗಿದ್ದಾರೆ, ಅಂದರೆ ಸಾವಿನ ದವಡೆವರೆಗೂ ಹೋಗ್ಬಿಟ್ಟು ವಾಪಸ್ ಬಂದಿದ್ದಾರೆ ಅಂತ ಹೇಳ್ತೀವಿ. ಅದನ್ನು ನಾವು ನಿಯರ್ ಮಿಸ್ ಅಂತ ಹೇಳ್ತೀವಿ. ಈ ನಿಯರ್ ಮಿಸ್ ನಮಗೆ ಈ ವರ್ಷದಲ್ಲಿ 1051 ನಿಯರ್ ಮಿಸ್ ಇದೆ. ಅಂದರೆ ಅವರಿಗೆ ಟ್ರೀಟ್ಮೆಂಟ್ ತಗೊಂಡು ನಮ್ಮಲ್ಲಿ ಅವ್ರು ಚೆನ್ನಾಗಾಗಿದ್ದಾರೆ. ಸೊ ಈ ಯಾವಾಗಲೂ ಇದು ಅಂದರೆ ಗೈಡ್ಲೈನ್ಸ್ ಪ್ರಕಾರ ಏನಿದೆ ಅಂದರೆ ಒಂದು ಡೆತ್ತಿಗೆ 6 ನಿಯರ್ ಮಿಸ್ ಇರುತ್ತೆ ಅಂತ ಹೇಳ್ತೀವಿ. ಬಟ್ ನಮ್ಮಲ್ಲಿ ಒಂದು ಡೆತ್ತಿಗೆ ಆಲ್ಮೋಸ್ಟ್ 10ರಿಂದ 12 ನಿಯರ್ ಮಿಸ್ ಕೇಸಸ್ ಇದೆ. ಅಂದರೆ ಅವರಿಗೆ ಚಿಕಿತ್ಸೆ ಫಲಕಾರಿಯಾಗಿ ಅವರು ಚೆನ್ನಾಗಾಗಿ ಮನೆಗೆ ಹೋಗಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.